ಸೈಟ್ಗಳನ್ನು ಈಗಾಗಲೇ ವಾಪಸ್ ಕೊಡಲಾಗಿದೆ. ಸೈಟ್ಗಳನ್ನು ವಾಪಸ್ ಕೊಟ್ಟ ತಕ್ಷಣ ಏನು ನಿರಪರಾಧಿ ಆಗಿಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಕೇಳಿದರು ಸಿ ಟಿ ರವಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಬನ್ನಿ, ಇಬ್ಬರು ನಾಯಕರು ಏನು ಮಾತಾಡಿದರು ನೋಡೋಣ. ಆತ್ಮಸಾಕ್ಷಿ ಅಂತೇಳಿ ಹೇಳಿದ್ರು, ಹೌದಾನೆ. 2011ರಲ್ಲಿ ಅವರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕು, ನಿವೇಶನ ಕೊಟ್ಟ ತಕ್ಷಣವೇ ನಿರಪರಾಧಿ ಆಗಿಬಿಡ್ತಾರಾ ಅಂತ ಹೇಳಿದ್ದು ಸುಳ್ಳು ನಿಜನಾ? ನಿಜ ಅಂತ ಆದಮೇಲೆ ಅದು ಅವರಿಗೂ ಅನ್ವಯ ಆಗುತ್ತಲ್ಲ. ನೋ ಅದರ್ ಆಲ್ಟರ್ನೇಟಿವ್ ವೇ, ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದವ್ರು ಇವರೇ ತಾನೇ, ಸಿದ್ದರಾಮಯ್ಯನವರು. ಅದು ಅವ್ರಿಗೆ ಅಪ್ಲೈ ಆಗಲ್ವಾ? ಬೇರೆಯವ್ರ ವಿಷಯದಲ್ಲಿ ಜಡ್ಜು, ಇವ್ರ ವಿಷಯದಲ್ಲಿ ಇವರೇ ಲಾಯರು, ಇವರೇ ಜಡ್ಜು. ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರುಗಳ ಮೇಲೆ ಡಜನ್ ಗಟ್ಟಲೆ ಕೇಸುಗಳಿದ್ದಾವೆ. ಅವರೆಲ್ಲ ರಾಜೀನಾಮೆ ಕೊಟ್ಟ ನಂತರ ಬಹುಶಃ ಕೇಳೋದಕ್ಕೆ ಅವರಿಗೆ ಅಧಿಕಾರ, ನೈತಿಕತೆ ಇರುತ್ತೆ. ಅವ್ರಿಗೆ ಬೇರೆ ಕಾನೂನು, ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂಥೇಳಿ ಈ ಡೋಂಗಿತನ ಬೇಡ. ಯಾರ್ಯಾರ ಮೇಲೆ FIR ಇದೆ, ಯಾರ್ಯಾರು ಮೇಲೆ ಚಾರ್ಜ್ ಶೀಟ್ ಆಗಿದೆ, ಯಾರ್ಯಾರು ಬೈಲಲ್ಲಿದ್ದಾರೆ, ಅವರೆಲ್ಲ ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡಲಿ. ಆಮೇಲೆ ಬೇರೆಯವ್ರನ್ನ ಕೇಳೋದಕ್ಕೆ ಅವರಿಗೆ ನೈತಿಕ ಹಕ್ಕಿರ್ತದೆ. ನಾವು ಮಾಡಬಾರದನ್ನೆಲ್ಲ ನಾವು ಮಾಡಿ ಮತ್ತೊಬ್ಬರ ಮೇಲೆ ಸುಮ್ಮನೆ ಗೂಬೆ ಕೂರಿಸುವಂಥ ಪ್ರಯತ್ನಗಳಿಂದ ನೀವು ಯಾರನ್ನೂ ಕೂಡ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಅವೆಲ್ಲವೂ ಕೂಡ ಅರ್ಥ ಇಲ್ಲದೆ ಇರುವಂಥ ಪ್ರಯತ್ನಗಳು.